ಪ್ರಶ್ನೆ 9. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯನ್ನು 2 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 9999. 2 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 99. ಈಗ ಭಾಗಾಕಾರ ಮಾಡೋಣ. 9999ಕ್ಕೆ 99ಇಂದ ಭಾಗಾಕಾರ ಮಾಡಿದ್ರೆ 99 1 0 9 ತಗೊಂಡ್ವಿ, ಇನ್ನೊಂದು 9 ಬೇಕು 0 9 ತಗೊಂಡ್ವಿ, 99 99. ಈಗ ಶೇಷ 0 ಉಳಿತು. ಇದು ಭಾಗಲಬ್ಧ. ಹಾಗಾಗಿ ಭಾಗಲಬ್ಧ 101, ಶೇಷ 0. ಪ್ರಶ್ನೆ 10. ಒಂದು ಶಾಲೆಯಲ್ಲಿ 6ನೇ ತರಗತಿಯ ಒಬ್ಬ ವಿದ್ಯಾರ್ಥಿಯ ವಾರ್ಷಿಕ ಶುಲ್ಕ ರೂಪಾಯಿ 135 ಮತ್ತು 7ನೇ ತರಗತಿಯ ಒಬ್ಬ ವಿದ್ಯಾರ್ಥಿಯ ವಾರ್ಷಿಕ ಶುಲ್ಕ 165. 6ನೇ ತರಗತಿಯಲ್ಲಿ 735 ವಿದ್ಯಾರ್ಥಿಗಳು ಮತ್ತು 7ನೇ ತರಗತಿಯಲ್ಲಿ 169 ವಿದ್ಯಾರ್ಥಿಗಳಿದ್ದರೆ ಶಾಲೆಯಲ್ಲಿ ಸಂಗ್ರಹಿಸಿದ ಒಟ್ಟು ಶುಲ್ಕ ಎಷ್ಟು? 6ನೇ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ 135 ರೂಪಾಯಿ, 7ನೇ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ 165 ರೂಪಾಯಿ. 6ನೇ ತರಗತಿಯಲ್ಲಿ ನಮಗೆ ಎಷ್ಟಿದೆ? 735 ಜನ ಇದ್ದಾರೆ. 7ನೇ ತರಗತಿಯಲ್ಲಿ ನಮಗೆ 169 ವಿದ್ಯಾರ್ಥಿಗಳಿದ್ದಾರೆ. ಈಗ ನಾವು 6ನೇ ತರಗತಿದು ಶುಲ್ಕ ಎಷ್ಟು, 7ನೇ ತರಗತಿ ಶುಲ್ಕ ಎಷ್ಟು, ಎರಡನ್ನೂ ಬೇರೆ ಬೇರೆಯಾಗಿ ಮಾಡಿ ಎರಡನ್ನು ನಾವು ಕೂಡಿಸಿದ್ರೆ ನಮಗೆ ಒಟ್ಟು ಶುಲ್ಕ ಬರ್ತೈತಿ. 6ನೇ ತರಗತಿ ಶುಲ್ಕ ಒಬ್ಬ ವಿದ್ಯಾರ್ಥಿಗೆ 135 ರೂಪಾಯಿ. ವಿದ್ಯಾರ್ಥಿಗಳು 735 ಇದ್ದಾರೆ. ಎಷ್ಟು ಬರ್ತೈತಿ? 7ನೇ ತರಗತಿ ಒಬ್ಬ ವಿದ್ಯಾರ್ಥಿಗೆ ರೂಪಾಯಿ 165, ಒಟ್ಟು ವಿದ್ಯಾರ್ಥಿಗಳು 169, ಎಷ್ಟು ಬರ್ತೈತಿ? ಸೊ ಇಲ್ಲಿ 735 ಇಂಟು 135, ಇದು 6ನೇ ತರಗತಿಗೆ. ಇದನ್ನು ಗುಣಾಕಾರ ಮಾಡಿದ್ರೆ ನಮಗೆ 31,725 ರೂಪಾಯಿ. ಇನ್ನು 7ನೇ ತರಗತಿ ಮಾಡಿದ್ರೆ ಇಲ್ಲಿ 169 ಇಂಟು 165, ಅದು 27,885 ರೂಪಾಯಿ ಬರ್ತದೆ. ಒಟ್ಟು ಶುಲ್ಕ ಬೇಕಂದ್ರೆ ನಮಗೆ ಎರಡನ್ನ ಕೂಡಿಸ್ಬೇಕು. ಹಾಗಾಗಿ ಒಟ್ಟು ಶುಲ್ಕ 31,725 ಪ್ಲಸ್ 27,885 ಕೂಡಿಸಿದಾಗ 59,610 ರೂಪಾಯಿ. ಹಾಗಾಗಿ ಶಾಲೆಯಲ್ಲಿ ಸಂಗ್ರಹಿಸಿದ ಒಟ್ಟು ಶುಲ್ಕ 59,610 ರೂಪಾಯಿ. ಪ್ರಶ್ನೆ 11. 43,621 ಒಂದು ಸಂಖ್ಯೆಯಿಂದ ಭಾಗಿಸಿದಾಗ 1246 ಭಾಗಲಬ್ಧ ಮತ್ತು 11 ಶೇಷವಾದರೆ ಭಾಜ್ಯವನ್ನು ಕಂಡುಹಿಡಿಯಿರಿ. ಇದನ್ನು ಒಂದು ಸಂಖ್ಯೆಯಿಂದ ಭಾಗಾಕಾರ ಮಾಡಿದಾಗ ಇದು ಭಾಗಲಬ್ಧ, ಇದು ಶೇಷ. ನಮ್ಗೆ ಹೆಂಗಿರ್ತೈತೆ ಯಾವಾಗಲೂ ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ ಹಿಂಗಿರ್ತೈತಿ. ಸೊ ಹಾಗಾಗಿ ನಮಗೇನು ಒಂದು ಫಾರ್ಮುಲಾ ಏನು ಬಿಡ್ತೈತಿ? ಭಾಜಕ ಈಸ್ ಈಕ್ವಲ್ ಟು ಭಾಜ್ಯ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇಲ್ಲಿ ಭಾಜಕ 43,621, ನಮಗೆ ಭಾಜ್ಯ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಭಾಗಲಬ್ಧ 1246, ಶೇಷ 11. ನಮಗೆ ಏನು ಬೇಕು? ಎಕ್ಸ್ ಬೇಕು. ನಾವು ಈಗ 11 ಈ ಕಡೆ ತಂದರೆ 1,746. ಎಕ್ಸ್ ಇಸ್ ಈಕ್ವಲ್ ಟು 43,621 ಮೈನಸ್ 11, ಇದು ಬರೆದ್ರೆ 43,610. ಎಕ್ಸ್ ಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 43,610 ಭಾಗಾಕಾರ 1246. ಈಗ 43,610ನ್ನು 4,746ರಿಂದ ಭಾಗಾಕಾರ ಮಾಡೋಣ. 43,610 1246, 1246 3ರಲ್ಲಿ 3,738, 16ನಾಗ 43,610, 3 6 18, 3 4 12 13, 3 6 1 7, 3 3 3 1, 3 6 18, 3 6 13, 3 6 1 7, 3 3. ಸೊ 10ರಲ್ಲಿ 11ರಲ್ಲಿ 8 ಹೋದರೆ 3, 6ರಲ್ಲಿ 4 ಹೋದರೆ 2, 13ರಲ್ಲಿ 7 ಹೋದರೆ 7 6. ಸೊ 623 0 ಕೊಟ್ಟರೆ ಇಲ್ಲಿ 5ರಲ್ಲಿ ಮಾಡಿದ್ರೆ 5 6ಲೆ 30, 5 4ಲೆ 20, 3 23, 5 2ಲೆ 10, 1 12, 5 1 5 1 6. ಸೊ 0. ಹಾಗಾಗಿ ಇದು ಭಾಗಾಕಾರ ಮಾಡಿದಾಗ 25. ಎಕ್ಸ್ ಇಸ್ ಈಕ್ವಲ್ ಟು 25 ಬಂದರೆ ನಮಗೆ 35. ಎಕ್ಸ್ ಇಸ್ ಈಕ್ವಲ್ ಟು 35 ಬಂದರೆ ಭಾಜ್ಯ 35 ಆಗ್ತದೆ. ಈ ರೀತಿ ನಾವು ಮಾಡ್ಬೋದು.